ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಒಬ್ಬ ಗಂಡು ಮಗು ಇಂಜಿನಿಯರಿಂಗ್ ಓದ್ತಾ ಇರೋಂಥ ಹುಡುಗ ಕೆಟ್ಟರ ಸಹವಾಸಕ್ಕೆ ಸೇರಿಕೊಂಡು ಕುಡಿಯೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದೆಲ್ಲ ಸಿಕ್ಕಾಕೊಂಡು ತಂದೆ ತಾಯಿಗೆ ತುಂಬ ವ್ಯಥೆ ಕೊಟ್ಟು, ನೋವು ಕೊಟ್ಟು, ಬಾಧೆ ಕೊಟ್ಟು, ತಂದೆ ತಾಯಿ ಮಾತಿಗೆ ಬೆಲೆ ಕೊಡದೆ ತಂದೆ ತಾಯಿಗೆ ಹೊಡಿಯೋದು, ಬೈಯೋದು ಮಾಡ್ತಿರ್ತ ಒಂದು ಹುಡುಗನ ಸ್ಟೋರಿ ಒಂದು ಎಪಿಸೋಡ್ ನಿನ್ನೆ ಮಾಡಿದೆ. ಅವನನ್ನು ತಂದೆ ತಾಯಿಗಳು ಕಂಟ್ರೋಲ್ ತೊಗೊಳ್ಳೋದು ಹೇಗೆ, ಮಗನನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ, ಅವ್ರು ಹೇಳೋ ಕೇಳೋಂಗೆ ಥರ ಅನ್ನೋದ್ರ ಬಗ್ಗೆ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಇವತ್ತು ನಾನು ಹೆಂಡ್ತಿನ ವಶೀಕರಣ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ನಿನ್ನೆ ಸಂಚಿಕೆಯಲ್ಲಿ ಮಗನ ವಶೀಕರಣ ಮಾಡೋದು ಹೇಳ್ಕೊಡು. ಮಗ ಅಥವಾ ಮಗಳು ಯಾರು ಆಗಿರ್ಬೋದು, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥವ್ರು, ನಮ್ಮ ಕುಟುಂಬಕ್ಕೆ ಅಘೋರ ಮಾಡುವಂಥವ್ರು, ನಮ್ಮ ಗೋತ್ರ ವಂಶಕ್ಕೆ ಕೆಟ್ಟಸು ತರುವಂಥ ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಿದ್ರೂ ಕೂಡ ಅವರ ವಶೀಕರಣ ಮಾಡೋದು ಹೇಗೆ ಅಂತ ನಿನ್ನೆ ಹೇಳ್ಕೊಟ್ಟಿದ್ದೆ. ಇವತ್ತು ಧರ್ಮಪತ್ನಿ, ನಾವು ಎಲ್ಲರ ಮುಂದೂ ಅಗ್ನಿಸಾಕ್ಷಿಯಾಗಿ ಗುರು ಹಿರಿಯರ ಸನ್ನಿಧಾನದಲ್ಲಿ ತಾಳಿ ಕಟ್ಟಿದಂಥ ಹೆಂಡತಿ, ಆ ಹೆಂಡತಿ ವಶೀಕರಣ ಮಾಡ್ಕೊಳ್ಳೋದು ಏಕೆ? ಒಂದು ಪ್ರಶ್ನೆ ಬರುತ್ತೆ, ಅಯ್ಯೋ ಮದುವೆ ಮಾಡ್ಕೊಂಬಿಟ್ಟು ಹೆಂಡ್ತಿನ ನಾವ್ಯಾಕೆ ವಶೀಕರಣ ಮಾಡ್ಕೋಬೇಕು ಅಂತೇಳಿ. ಇಲ್ಲೇ ಇರೋದು ದೊಡ್ಡ ಸಮಸ್ಯೆ. ನನಗೆ ಒಬ್ಬರು ಡಾಕ್ಟರ್, ಅವರು ಪಾಪ MBBS ಮಾಡಿ MD ಮಾಡಿ ಒಂದು ಯಾವುದೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ, ಒಳ್ಳೆ ಸುಸಂಸ್ಕೃತ ಮನೇಲಿ ಹುಟ್ಟಿ ಬೆಳೆದು ಓದಿ, ಕಷ್ಟಪಟ್ಟು ಓದಿ MBBS ಮಾಡಿ MD ಮಾಡಿ ಮಾಸ್ಟರ್ ಆಫ್ ಡಾಕ್ಟರ್ ಮಾಡಿ ಖುಷಿಯಾಗಿದ್ದಂಥ ವ್ಯಕ್ತಿಗೆ ತಂದೆ ತಾಯಿಗಳು ಪ್ರೀತಿಯಿಂದ ಮಗನಿಗೆ ಮದುವೆ ಮಾಡ್ತಾರೆ. MBBS MD ಮಾಡಿರೋ ಡಾಕ್ಟ್ರಿಗೆ ಮದುವೆ ಫಿಕ್ಸ್ ಆಯಿತು. ತಂದೆ ತಾಯಿಗಳೇ ಫಿಕ್ಸ್ ಮಾಡ್ತಾರೆ. ನೋಡಿ, ಯಾರೋ ಒಬ್ಬರು ಮುಖಾಂತರ ಒಂದು ಹುಡುಗಿ ಚೆನ್ನಾಗಿದ್ದಾಳೆ, ಅವಳು ಒಳ್ಳೆ ಓದಿದ್ದಾಳೆ, ನಿಮ್ಮ ಮನೆತನಕ್ಕೆ ನಿಮ್ಮ ಮಗನಿಗೆ ಒಳ್ಳೆ ಲೆವೆಲ್ಗೆ ಹೆಂಡತಿ ಆಗೋಕ್ಕೆ ಲಾಯಕ್ಕಿದ್ದಾಳೆ, ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಯಾರೋ ಅವ್ರ ಸಂಬಂಧಿಕರು ಯಾರೋ ಪರಿಚಯಸ್ಥರು ತೋರಿಸ್ತಾರೆ. ಹುಡುಗನೂ ಒಪ್ಕೊಂಡ, ಡಾಕ್ಟ್ರು ಕೂಡ ಒಪ್ಕೊಂಡ್ರು, ಆ ಹುಡುಗಿನೂ ಒಪ್ಕೊಂಡ್ರು ಡಾಕ್ಟ್ರ್ ಆಗಿದ್ದಾಳೆ ಅಂತ. ಎಲ್ಲ ಮಾತುಕತೆಯಾಗಿ ಒಂದು ಒಳ್ಳೆ ದಿವಸ ಚೌಟ್ರಲ್ಲಿ ಮದುವೆ ಮಾಡಿದೆ. ಗ್ರ್ಯಾಂಡಾಗಿ ಮದುವೆ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚಿಟ್ಟು ತಂದೆ ತಾಯಿಗಳು, ಹೆಣ್ಣಿನ ಕಡೆಯವರು, ಹೆಣ್ಣಿನ ತಂದೆ ತಾಯಿ ಡಾಕ್ಟ್ರಿಗೇನು ಒಂದು ಪೈಸಾ ಡೌರಿ ಕೊಡ್ದಾನೆ, ಅವರು ಕೇಳಿಲ್ಲ. ಒಳ್ಳೆ ಊಟ ಹಾಕಿಸಿ ಒಳ್ಳೆದು ಗ್ರ್ಯಾಂಡಾಗಿ ರಿಸೆಪ್ಷನ್ನು ಮದುವೆ ಎಲ್ಲ ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಆಯಿತು. ಡಾಕ್ಟ್ರು ಒಂದು ಸುಮಾರು ಒಂದು 5-6 ತಿಂಗಳು ಕಳೆದಿದೆ ಅನಿಸುತ್ತೆ. ಈ ಹುಡುಗಿ ಅವ್ರ ಅಪ್ಪ ಅಮ್ಮಲ್ಲಿ ಹುಟ್ಟಿ ಬೆಳೆದು ಓದಿ ಆ ವಾತಾವರಣದಲ್ಲಿ ಬೆಳೆದಂಥ ಹುಡುಗಿ ಸಡನ್ನಾಗಿ ಡಾಕ್ಟ್ರ್ ಕುಲಕ್ಕೆ, ಆ ಗೋತ್ರಕ್ಕೆ, ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಒಂದು 5-6 ತಿಂಗಳಾಯಿತು. ಡಾಕ್ಟ್ರ್ ಕಡೆ ಬಂಧು ಬಳಗ ತಿಳ್ಕೊಳ್ಬೇಕು, ಡಾಕ್ಟ್ರ್ ಟೇಸ್ಟ್ ಏನು, ಅವರ ಅಪ್ಪ ಅಮ್ಮನ ಟೇಸ್ಟ್ ಏನು. ಡಾಕ್ಟ್ರಿಗೆ 2 ತಂಗಿಯರು, ಒಬ್ಬ ತಮ್ಮ ಇದ್ದಾನೆ. ಅವ್ರ ಬಗ್ಗೆ ಡಾಕ್ಟ್ರ್ ತಂಗಿ, ಗಂಡನ ತಂಗಿದ್ರಿಗೇನು ಆಸೆ ಆಕಾಂಕ್ಷೆಗಳಿದೆ, ಅವರೆಂಥವ್ರು, ಹೇಗೆ ನಡ್ಕೋತಾರೆ. ಡಾಕ್ಟ್ರ್ ಗಂಡನ ತಮ್ಮ ಒಬ್ಬ ಇದ್ದಾನೆ, ಅವನೇನು ನಡ್ಕೊಳ್ತಾನೆ. ಅಲ್ಲಿ ಎಲ್ಲರೂ ಎಜುಕೇಷನ್ ಇರೋರು, ಯಾರೇನು ದಡ್ರಲ್ಲ, ಅವಿದ್ಯಾವಂತರಲ್ಲ, ಮೂರ್ಖರಲ್ಲ. ಈ ಹುಡುಗಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಬಂದಿದ್ದಾಳೆ. ನೋಡಿದ್ರು ಯಾರ್ಯಾರು ಹಂಗೀಗಿದ್ದಾರೆ ಅಂತ. ಡಾಕ್ಟ್ರಿಗೆ ಕೆಲಸ ಕಲ್ಸೋಕ್ಕೆ ಇಷ್ಟ ಇಲ್ಲ, ಹೆಂಡ್ತಿನ ಕೆಲಸಕ್ಕೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಡಾಕ್ಟ್ರಿಗೆ ಅಪ್ಪ ಅಮ್ಮ ಇದ್ದಾರೆ, 2 ತಂಗಿರಿದ್ದಾರೆ, ಒಬ್ಬ ತಮ್ಮ ಇದ್ದಾನೆ. ಡಾಕ್ಟ್ರಿಗೆ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿ ಇದ್ದಾರೆ. ಅಜ್ಜ ಅಜ್ಜಿ, ಡಾಕ್ಟ್ರ್ ತಂದೆ ತಾಯಿ 4, ಡಾಕ್ಟ್ರಿಗೆ 2 ತಂಗಿಯರು, ಒಬ್ಬ ತಮ್ಮ. ಇಷ್ಟು 7 ಜನ ಮನೇಲಿ ಇದ್ದಾರೆ. 7 ಜನಕ್ಕೆ ಈ ಹುಡುಗಿ ದಿನ ಬೆಳಗ್ಗೆ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ರಾತ್ರಿಗೆ ಊಟ ಹಾಕಬೇಕು.
ಮನೆ ಕೆಲಸ ಎಲ್ಲ ಮಾಡಬೇಕು. ಡಾಕ್ಟ್ರು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಸಂಜೆ ಬರ್ತಾರೆ. ಇದು ಆ ಮನೆ ಒಂದು ಕುಟುಂಬದ ಸಂಸ್ಕಾರ, ಬದುಕಿನ ರೀತಿ ನೀತಿ, ವಿಧಿವಿಧಾನಗಳು. ಈ ಹುಡುಗಿ ಅಪ್ಪನ ಮನೇಲಿದ್ದಾಗ ಇವಳಿಗೊಬ್ಬ ತಮ್ಮ ಇದ್ದಾನೆ, ಇವಳ ಮೊದಲನೇ ಮಗಳು, ತಂದೆ ತಾಯಿ 4 ಜನ ಇದ್ದವರು. ಇಲ್ಲಿ 7 ಜನ ಇದ್ದಾರೆ. 7 ಜನಕ್ಕೆ ದಿನ ಅಡುಗೆ ಮಾಡಬೇಕು, ಗೊತ್ತಾಗ್ತಿಲ್ಲ. ಅಷ್ಟು ಎಕ್ಸ್ಪರ್ಟ್ ಇಲ್ಲ ಅಡುಗೆ ಮಾಡೋದ್ರಲ್ಲಿ. ಇದು ಒಂದು ದೊಡ್ಡ ವೀಕ್ನೆಸ್ ಸೊಸೆದು ಮನೇಲಿ. ಡಾಕ್ಟ್ರ್ ಹೆಂಡ್ತಿಗೆ ಅಡುಗೆ ಮಾಡಲಿಕ್ಕೆ ಬರೋಲ್ಲ. ಎರಡನೇದು, ಎಲ್ಲರದ್ದು ಬಟ್ಟೆ ಒಗಿಬೇಕು, ಮನೆ ಕ್ಲೀನ್ ಮಾಡಬೇಕು. ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟ್ರ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇಬ್ಬರು ತಂಗಿರೋ ಕಾಲೇಜ್ಗೆ ಹೋಗ್ತಾರೆ, ತಮ್ಮನೂ ಕಾಲೇಜ್ಗೆ ಹೋಗ್ತಾನೆ. ಈ ವಯಸ್ಸಾದ ಅಜ್ಜ ಅಜ್ಜಿ ಮನೇಲಿ ಇರ್ತಾರೆ. ಅವ್ರದ್ದೇನು ಪೂಜೆ ಜಪ ತಪ ಅಂತ ಸುಮ್ಮನೆ ಕಾಲ ಕಳೀತಾರೆ. ತಂದೆ ತಾಯಿ ರಿಟೈರ್ಡ್ ಇಬ್ಬರು ವಯಸ್ಸಾಗಿದ್ದಾರೆ. 4 ಜನ ವಯಸ್ಸಾದವರು ಮನೇಲಿದ್ದಾರೆ. ಆ ವಯಸ್ಸಾದವ್ರಿಗೆ ಆ ಒಂದು ಏಜ್ಗೆ ಅವರೊಂದು ಸಂಸ್ಕಾರಕ್ಕೆ, ಅವರ ಆಚಾರ ವಿಚಾರಕ್ಕೆ ಈ ಡಾಕ್ಟ್ರ್ ಹೆಂಡ್ತಿ ನಡ್ಕೋಬೇಕು. ಇದೊಂದು ಸೆಟ್ಟಿಂಗ್, ಇದು ವಾತಾವರಣಕ್ಕೆ. ಈಗಿನ ಇಬ್ಬರು ತಂಗಿರು ಡಾಕ್ಟ್ರು, ಇಬ್ಬರು ತಂಗಿರು ತಮ್ಮ ಹೋಗಿ ಅವದೆಲ್ಲ ಯಂಗ್ ಬಾಯ್ಸ್, ಈಗಿನ ಹುಡುಗರು ಏನೋ ಮಾಡ್ತಾರೆ. ಏನಾಗಿದೆ ಅಂದರೆ, ಡಾಕ್ಟ್ರಿಗೆ ಮದುವೆ ಮಾಡ್ಕೋಬೇಕು ಆಯಿತು. ಏನೋ ಡಾಕ್ಟ್ರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ. ಹೆಂಡ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಾಯಿತು, ನನಗೆ ಆ ನೋವು ಈ ನೋವು ಕೆಲಸ ಈ ಥರ ಇದೆ ಅಂತ ಗಂಡನ ಹತ್ರ ಹೇಳ್ಕೊಳ್ಳೋಕ್ಕೆ ಸಮಯ ಕೊಡ್ತಿಲ್ಲ ಡಾಕ್ಟ್ರು. ಬೆಳಗ್ಗೆ ಎದ್ರೆ ಅಜ್ಜಿ ನೋಡಿದ್ರೆ ಅದು ತೊಗೊಂಬ ಇದು ತೊಗೊಂಬ ಇದು ಮಾಡೋಂತಾನೆ. ಆ ತಾತ ನೋಡಿದ್ರೆ ಹಂಗೆ ಮಾತಾಡ್ತಾನೆ. ಸ್ವಂತ ಡಾಕ್ಟ್ರ್ ಅಪ್ಪ ಅಮ್ಮ ನೋಡೋ ಅಪ್ಪನೊಂಥರ 4 ಹೊತ್ತು ಟೀ ಕುಡಿಬೇಕಂತವ್ರು. ಆಗಾಗ ಟೀ ಮಾಡಮ್ಮ ಅಂತಂತೆ ಮಾವ. ತಾತ ಇದು ಒಂದು ಉಪ್ಪಿಟ್ಟು ಮಾಡು, ಪೊಂಗಲ್ ಮಾಡು, ಅದೊಂದು ಊಟ ಆದಮೇಲೆ ಒಂದು ಬಜ್ಜಿ ಮಾಡು, ಬೋಂಡ ಮಾಡು. ತಾತಂಗ ಚಪಲ. ಅತ್ತೆ ಅದು ಮಾಡು ಇದು ಮಾಡು, ಇದು ಕೊಡು, ಅದು ತೊಗೊಂಬ ಇದು ತೊಗೊಂಬ. ಆಮೇಲೆ ಅಜ್ಜಿಗೆ ಬೇರೆ ಮಂಡಿ ನೋವು, ಕಾಲು ನೋವು, ಕೈ ನೋವು. ಅದಕ್ಕೆ ಅವ್ರಿಗೆ ಅದು ಹಚ್ಕೊಡು, ಇದು ಮಾಡಿಕೊಡು, ಇದು ತಿನ್ಕೊಡು, ಅದು ಮಾಡು. ಇವರು ಜೀತ ಮಾಡಿ ಆ ಹುಡುಗಿ ಇಷ್ಟೆಲ್ಲ ಇದೆ. ಮದುವೆ ಆದಮೇಲೆ ಮದುವೆ ಅಂದ್ರೆ ಇದೇನಾ ಅನ್ನಿಸ್ಬಿಡ್ತು, ಸಂಸಾರ ಅಂದ್ರೆ ಇದೇನಾ ಅನ್ನಿಸ್ಬಿಡ್ತು. ಅಯ್ಯೋ ಇವ್ರಿಗೆಲ್ಲ ಕೇರ್ ಟೇಕರ್ ತೊಗೊಳಕ್ಕೆ ನಾವು ಹುಟ್ಟಿರೋದು, ಇವ್ರಿಗೆಲ್ಲ ಜೀತ ಮಾಡ್ಲಿಕ್ಕೆ ನಾ ಬಂದಿರೋದು ಅನ್ನೋದು ಆಯಿತು. ಹಂಗೆ ನನಗೆ ತೊಂದರೆ ಆದಾಗ ನನಗೇನು ಬೇಕು ಅಂತ ಯಾರು ಕೇಳಿವಲ್ಲ? ನಿಂಗೆ ನಿಪ್ಪಿಟ್ಟು ಬೇಕಾ, ಚಕ್ಲಿ ಬೇಕಾ, ಬೋಂಡ ಬೇಕಾ ಅಂತ ಯಾರು ಕೇಳ್ತೀವಲ್ಲ? ಇವ್ರು ಹೇಳಿದೆಲ್ಲ ನಾನು ಮಾಡಿಕೊಡ್ಬೇಕು. ನನಗೆ ಬೇಕಾಗಿತ್ತು ಯಾರು ಮಾಡ್ತಾರೆ? ನನಗಾಗೋ ನೋವು ದುಃಖ ಸಂತೋಷ ಹಂಚ್ಕೊಳ್ಳೋಕೆ ಯಾರಿದ್ದಾರೆ? ಇವರೆಲ್ಲರ ಹತ್ರ ಕೇಳ್ತಾರಲ್ಲ, ಒಂದು ಜಿಗುಪ್ಸೆ ಬಂದುಬಿಡ್ತು ಈ ಹುಡುಗಿಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಡಾಕ್ಟರ್ ಗಂಡನಿಗೆ ಇಬ್ಬರು ತಂಗಿರೋ ಅವ್ರು ರೆಡಿ ಮಾಡಿ ಕಳಿಸೋದು, ಲಂಚ್ ಬಾಕ್ಸು ಟಿಫನ್ ಏನೋ ಅವ್ರಿಗೆ ತಮ್ಮನಿಗೆ. ಆಮೇಲೆ ಅವ್ರವ್ರದ್ದು ಒಂದೊಂದರ ವಿಚಿತ್ರ. ಮನೇಲಿ ಇವಳಿಗೆ ರೆಸ್ಟ್ ಇಲ್ಲ, ಟಿ ವಿ ನೋಡೋಕ್ಕಾಗ್ತಿಲ್ಲ. ಇಲ್ಲಿ ಅಜ್ಜಿ ತಾತ ಕೂತ್ಕೊಂಡು ರಾಮಾಯಣ ಮಹಾಭಾರತ ಟಿ ವಿ ನೋಡ್ಕೊಂಡು ಕಾಲ ಕಳೀತಿದ್ದಾರೆ. ಗಂಡ ರಾತ್ರಿ 8-9 ಗಂಟೆ ಬರ್ತಾನೆ, ಊಟ ಮಾಡಿ ಮಲ್ಕೋತಾನೆ. ನೀನು ಏನು ಚೆನ್ನಾಗಿದ್ಯಾ, ಏನು ಬೇಕು, ಹೇಗಿದೆಯಾ ಅಂತ ವಿಚಾರ ಮಾಡ್ತಿಲ್ಲ. ಒಂದು ಕೇಳ್ತಾಳೆ, ಏನು ರೀ ಬೆಳಗ್ಗೆಯಿಂದ ಸಾಕಾಗಿದೆ, ಒಂದು ಸಿನಿಮಾಗೆ ಹೋಗೋಣ, ಹೊರಗಡೆ ಹೋಗಿ ಬರೋಣ. ನೀವು ಬೆಳಗ್ಗೆಯಿಂದ ಹಾಸ್ಪಿಟ್ಲಿಗೆ ಡಾಕ್ಟ್ರು ಆಗಿಬಿಟ್ಟು ನೀವು ಬೆಳಗ್ಗೆ ಪೇಷಂಟು ಆಪ್ರೇಷನ್ ಅಂತ ಕಾಲ ಕಳೀತಿದ್ರೆ ನನಗೆ ಮೈಂಡ್ ಹುಚ್ಚಿಡ್ದೋಗಿದೆ. ಇಲ್ಲಿ 4 ಗೋಡೆ ಒಳಗೆ ಈ ಸ್ಟೇಜನ್ನು ನೋಡಬೇಕು, ಈ 4 ಗೋಡೆ ಒಳಗಡೆ ಅವ್ರು ಏನು ಕೇಳಿ ಮಾಡಬೇಕು. ಮಾಡಿದ್ದೇ ಮಾಡ್ತಿರೋದು, ಕೇಳಿದ್ದೆ ನೋಡಿದ್ದೇ ನೋಡ್ತಾ ಇರೋದು. ನನಗೆ ಒಂಥರ ಚೇಂಜ್ ಇಲ್ಲ, ಬದಲಾವಣೆ ಇಲ್ಲ, ಭಾಳ ಬೇಜಾರಾಗಿದೆ ಅಂತ. ಏನಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂಥೇಳಿ ಗಂಡ ಸಮಾಧಾನ ಮಾಡಿ ಸಮಾಧಾನದಲ್ಲೇ ಹೋಗ್ತಾ ಇದ್ದಾರೆ. ಒಂದಿನ ಈಕೆಗೇನೋ ಚಿಂತೆ ಮಾಡಿ ಜ್ವರ ಬಂತೋ, ಊಟ ತಿಂದು ಜ್ವರ ಬಂತೋ, ನೀರು ಕುಡಿದು ಜ್ವರ ಬಂತೋ ಗೊತ್ತಿಲ್ಲ, ಜ್ವರ ಬಂದುಬಿಟ್ಟಿದೆ. ಜ್ವರ ಬಂದು ಮಲ್ಕೊಂಬಿಟ್ಟಿದ್ದಾಳೆ. ಬೆಳಗ್ಗೆ ಚೆನ್ನಾಗಿದ್ದು, ಗಂಡ ಬರೋಷ್ಟು ಜ್ವರ ಬಂದುಬಿಟ್ಟಿದೆ. ಯಾವಾಗಲೂ ಮಧ್ಯಾಹ್ನ ಮಲ್ಕೊಂಬಿಟ್ಲು, ಮನೇಲಿ ಎಲ್ಲ ಕೈಕಾಲು ಕಟ್ಟಂಗಾಯಿತು. ಅಜ್ಜ ಅಜ್ಜಿಗೇನು ಸಿಗ್ತಿಲ್ಲ, ಎಲ್ಲ ಅತ್ತೆ ಮಾವಲ್ಲ. ಓ ಏನು ಮಲಗಿಬಿಟ್ಟಿದ್ದಲ್ಲ, ಏನಪ್ಪ ನಿನ್ನ ಹೆಂಡ್ತಿ ಬೆಳಗ್ಗೆ ಮಲ್ಕೊಂಬಿಟ್ಟಿದ್ದಾಳೆ, ನಮಗೇನು ಕೇರೆ ಮಾಡಿಲ್ಲ ಅಂತ ಅಜ್ಜಿ ಅತ್ತೆ ಎಲ್ಲ ತಾಯಿ ಎಲ್ಲ. ಏನಾಯಿತು ಅಂತ ಗಂಡ ನೋಡಿದ್ರೆ ಸುಡೋ ಜ್ವರ ಬಂದುಬಿಟ್ಟಿದೆ. ಏನು ರೀ ಜ್ವರ ಬಂದಿದೆ, ನನಗೆಲ್ಲ ಆಗ್ತಾಯಿಲ್ಲ ಮಾಡಲಿಕ್ಕೆ. ಸರಿ ಡಾಕ್ಟ್ರ್ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಡಾಕ್ಟ್ರಲ್ವಾ, ಎಷ್ಟೇ ಗಂಡ ಡಾಕ್ಟ್ರು ಏನು ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ಮಲ್ಕೊ ಅಂತಂದರು. ಸರಿ ಇವರೇನೋ ಹೋಟ್ಲಿಗೆ ತರಿಸ್ಕೊಂಡು ಎಲ್ಲ ತಿಂದಿದ್ದಾರಂತೆ, ಎಲ್ಲ ಆಯಿತು. ಇವರು ಮಲಗರು. ನೆಕ್ಸ್ಟ್ ಡೇ ಬೆಳಗ್ಗೆ ಜ್ವರ ಹೇಳಿಲ್ಲ, 3 days ಬೆಡ್ ರಿಡನ್, ಮಲ್ಕೊಂಬಿಟ್ಟಿದ್ದಾಳೆ ಪಾಪ ಅವಳಿಗೆ ರೆಸ್ಟ್ ಇಲ್ದೇ. ಇನ್ನೂ ಜ್ವರ ಬಿಟ್ಟಿಲ್ವಾ, ಏನಾಯಿತು ಯಾರು ಅವಳ ಬಗ್ಗೆ ಕೇಳ್ತಿಲ್ಲ. ಅವಳು ಮೇಲೆ ಮಲಗಿದ್ದಾಳೆ. ಇಲ್ಲಿ ಎಲ್ಲರೂ ಇವ್ರುಗಳೆಲ್ಲ
ಏನಾಯ್ತು ಇವಳಿಗೆ ಬರಲೇವಲ್ಲ, ಏನು ಮಾಡ್ತೀವಲ್ಲ ಅಂಥೇಳಿ ಯಥಾಸ್ಥಿತಿ ಇವಳು ಬಂದಂತೇಳಿ ಎಲ್ಲರೂ ಆರಾಮಾಗಿಬಿಟ್ಟಿದ್ರು. ಬೇಕಾದ್ ಮಾಡಿಸ್ಕೊಂಡು ತಿಂದು ಆರಾಮಾಗಿ ರುಚಿ ನೋಡಿ ಸಿದ್ಧಿ ಆಗೋಗ್ಬಿಟ್ಟಿದೆ ಅವರಿಗೆ. ಕೊನೆಗೆ ಅವಳು ಕೇಳ್ತಾರೆ, ಬೇಕು ಅಂತ ಡ್ರಾಮಾ ಆಡ್ತಿದ್ಯಾ ನೀನು, ಏನು ನಮಗೆಲ್ಲ ಮಾಡಬೇಕಾಗತ್ತೆ ಅಂತ ಇಲ್ಲಿ ಜ್ವರ ಬಂದು ಮಲ್ಕೊಂಡಿದ್ದೆ ನೀನು, ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ್ದಾರೆ ಎಲ್ಲರೂ. ಅಲ್ಲಿರೋರೆಲ್ಲ ಅವಳ ಮೇಲೆ ಗಲಾಟೆ. ಇವಳು ಒಬ್ಳು ಪಾಪ ಗಂಡ ನೋಡಿದ್ರೆ ಡಾಕ್ಟ್ರು ಬೇರೆ ಹೋಗಿದ್ದಾರೆ. ಅವರು ಅವನೇ ನೋಡಿ ಆ ಪುಣ್ಯಕ್ಕೆ ಅದೇನು ಅದೃಷ್ಟೋ ದುರಾದೃಷ್ಟೋ ಗೊತ್ತಿಲ್ಲ, ಗಂಡ ಒಂದು ವಾರ ಎಲ್ಲೋ ಸೆಮಿನಾರು ಯಾವುದೋ ಒಂದು ಡಾಕ್ಟ್ರದ್ದೊಂದು ಕಾನ್ವಿಕೇಷನು ಏನೋ ಇದೆ ಅಂತೇಳಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಗಂಡ ಬಂದಿಲ್ಲ, ಗಂಡ ಇಲ್ಲ, ಇವ್ರು ಎಲ್ಲರೂ ಇಲ್ಲ, ಸೇರ್ಕೊಂಡು ಹುಡುಗಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಬೇಕು ಅಂತ ಡ್ರಾಮಾ ಮಾಡ್ತಾಳೆ, ಜ್ವರ ಅಂತೇಳಿ ಕಳ್ಳಿ ಥರ ಆಡ್ತಾಳೆ, ಹಾಗೆ ಹೇಗೆ ಅಂತ ಏನೆಲ್ಲ ಒಬ್ರಿಗೊಬ್ರು ಇದೆಲ್ಲ ಕೇಳಿ ಕೊನೆಗೆ ಬೇಜಾರಾಗ್ಬಿಟ್ಟು ನಾನು ಹಾಕಿರ್ಲಿರಬೇಕು, ನಾನು ಮದುವೆ ಆಗಿರೋದು ಗಂಡನ್ನ, ಇವ್ರು ನಾನು ಮದುವೆ ಆಗಿದ್ದೀನ, ಇವ್ರಿಗೆಲ್ಲ ಜೀತ ಮಾಡಿಕೊಂಡು ಈಗ ನಾನು ಜ್ವರ ಬಂದಿಲ್ಲ, ನನಗೆ ಒಂದು ಗಂಜಿ ಕೊಡೋರಿಲ್ಲ, ಒಂದು ಹಾಲು ಕೊಡೋಂಗಿಲ್ಲ, ನಾನು ಏನು ಅಂತ ಕೇರ್ ಮಾಡೋರಿಲ್ಲ. ಗಂಡ ನೋಡೋರು ಹೊಟ್ಟೋಗಿದ್ದಾನೆ, ಒಂದು ವಾರ ಯಾವುದೋ ಬಾಂಬೆಗೆ ಹೋದಂತೆ ಸೆಮಿನಾರ್, ಯಾವುದೋ ಡಾಕ್ಟರ್ ಸೆಮಿನಾರ್ಗೆ ಮಲ್ಕೊಂಬಿಟ್ಟಿದ್ದಾಳೆ. ಕೊನೆಗೇನಾಯಿತು, ಭಾಳ ವ್ಯಥೆ ಆಯಿತು. ನಾನು ಇಷ್ಟು ಜ್ವರದಲ್ಲಿ ಮಲಗಿದ್ರು ಕೂಡ ನನಗೆ ಹಿಂಸೆ ಕೊಡ್ತಾರಲ್ಲ ಅಂದ್ಬಿಟ್ಟು ತಂದೆ ತಾಯಿಗೆ ಮೊಬೈಲಲ್ಲಿ ಫೋನ್ ಮಾಡಿದ್ರು. ಗಂಡ ಇಲ್ವೇನಮ್ಮ, ಬಾ ಒಂದು ವಾರ ರೆಸ್ಟ್ ತಗೋ, ಮಲ್ಕೋ, ನಾವು ಕೇರ್ ಮಾಡ್ತೀವಿ, ನೀವು ಹುಷಾರು ಮಾಡಿದ್ಮೇಲೆ ಕಳಿಸ್ಕೊಡ್ತೀವಿ ಅಂತೇಳಿ ಏನು ಮಾಡಿದ್ದಾರೆ, ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಅಪ್ಪ ಬಂದು ಮಗಳಿಗೆ ಕರ್ಕೊಂಡು ಹೋದ್ರು. ಬೆಂಗಳೂರಲ್ಲೇ ಎಲ್ಲೋ ಒಂದು ಕಡೆ ಇದೆ ಅಪ್ಪನ ಮನೇನು, ಅದೇನು ಬೇರೆ ಊರಲ್ಲ. ಹೋಗಿ ಪಾಪ ಮನೇಲಿ ಹುಡುಗಿ ರೆಸ್ಟ್ ತೊಗೋತಾ ಇದ್ದಾಳೆ. ರೆಸ್ಟ್ ತೊಗೊಂಡ್ಮೇಲೆ ಅವ್ರಿಗೆ ಹೆಂಗಿದೆಯಾ ಚೆನ್ನಾಗಿದೆಯಾ ಅಂತ ಗಂಡನೂ ಫೋನ್ ಮಾಡಿಲ್ಲ ಟೆನ್ಷನಲ್ಲಿ. ಈ ಅತ್ತೆ ಮಾವ ಅಜ್ಜಿ ತಾತ ಗಂಡನ ತಂಗಿರೋ ಗಂಡನ ತಮ್ಮ ಯಾರೂ ಕೇರೇ ಇಲ್ಲ ಅವಳ ಬಗ್ಗೆ. ನಾನು ಅವಳು ಹೇಳು, ಒಂದು ವರ್ಷ ಆಯಿತು ಮದುವೆ ಆಗಿ, ನಾನು ಒಂದು ವರ್ಷದಿಂದ ಹೀಗೇ ಇದ್ದೀನಿ, ಲೈಫು ನಂಗೆ ಚೇಂಜೇ ಇಲ್ಲ, ಒಂದು ಸಿನಿಮಾ ಇಲ್ಲ, ಒಂದು ದೇವಸ್ಥಾನ ಇಲ್ಲ, ಯಾವ ಕಡೆ ಹೋಗೋಕ್ಕಾಗ್ತಿಲ್ಲ ಅಂತ ಪಾಪ ಹುಡುಗಿ ತಂದೆ ತಾಯಿಲ್ಲ ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಹಿಂಗೆ ಆಗೋಯ್ತು, ಡಾಕ್ಟ್ರು ಅಂತೇಳಿ ನಾನು ಮದುವೆ ಮಾಡಿಕೊಂಡೆ, ನನಗೆ ಈ ಥರ ಆಗೋಯ್ತಲ್ಲ, ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ ಡಾಕ್ಟ್ರು, ನನಗೇನು ಬೇಕು ಏನು ಬೇಡ ಅಂತ ಕೇಳ್ತಿಲ್ಲ ಡಾಕ್ಟ್ರು, ಏನು ಮಾಡಲಿ, ನನ್ನ ಆಸೆ ಆಕಾಂಕ್ಷೆ, ನನ್ನ ದುಃಖ ನೋವು ಸಂತೋಷ ಯಾರ ಹಂಚ್ಕೊಳ್ಳಿ ಅಮ್ಮ ಅಂಥೇಳಿ ತಾಯಿ ಜೊತೆ ಅವಳಿಗೆ ಮಾತಾಡ್ತಿದ್ದಾಳೆ. ಗಂಡ ಅಂದರೆ ಅಪ್ಪ ಅಲ್ಲಿದ್ದಾನೆ, ತಮ್ಮ ಇಲ್ಲಿ ಕೂತಿದ್ದಾನೆ. ತಮ್ಮ ಅಪ್ಪ ಅಮ್ಮನ ಮುಂದೆ ಈ ಹುಡುಗಿ ತನ್ನ ತವರು ಮನೆಗೆ ಬಂದು ಗಂಡನ ಮನೆ ವಿಚಾರನೆಲ್ಲ ಹೇಳ್ಕೊಂಡು ಭಾಳ ನೊಂದ್ಕೊಂಡಿದ್ದಾಳೆ. ಮುಖದಲ್ಲಿ ಕಳೆ ಇಲ್ಲ, ವೆಯ್ಟ್ ಕಮ್ಮಿ ಆಗಿಬಿಟ್ಟಿದೆ, ತೂಕ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ದುಡ್ದು ಕೆಲಸ ಮಾಡಿ ಮನೆಯೊಳಗೆ. ಸೊಸೆ ಧರ್ಮ ಮಾಡಬೇಕು, ಇಲ್ಲ ಅಂತಲ್ಲ. ಇಲ್ಲಿ ಅವಳಿಗೆ ಕೇರ್ ಟೇಕರ್ ಇಲ್ಲ, ಅದಕ್ಕೆ ನಾನು ಬರೋದಿಲ್ಲ, ಹೋಗಲ್ಲ, ಇಲ್ಲೇ ಎದ್ಬಿಡಮ್ಮ ನೀನು, ಮಗ ಅಂತ ಸಾಕೊಂಬಿಡ್ತೀನಿ ನಿನ್ನ, ಇಷ್ಟೆಲ್ಲ ಕಷ್ಟ ಇದ್ದ ಮೇಲೆ ಅಲ್ಲ್ಯಾಕೆ ಹೋಗ್ತೀಯ, ಇಲ್ಲೇ ಎದ್ಬಿಡಮ್ಮ ಅಂತ. ಸರಿ, ಡಾಕ್ಟ್ರು ಬಂದರು, ಬಾಂಬೆಗೆ ಹೋಗಿದ್ದೇನೋ ಅವರು ಡಾಕ್ಟ್ರ್ ಕಾನ್ಫರೆನ್ಸ್ ಇತ್ತು, ಸೆಮಿನಾರ್ ಏನೋ ವರ್ಕ್ಶಾಪ್ ಇತ್ತು. ಹೆಂಡ್ತಿ ಇಲ್ಲ ಮನೇಲಿ. ಎಲ್ಲ ನೋಡಿದ್ಮೇಲೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಅವ್ರ ಜ್ವರ ಇತ್ತು, ಅವರಪ್ಪ ಬಂದು ಕರ್ಕೊಂಡೋದ. ನನಗೊಂದು ಮಾತು ಹೇಳಲಿಲ್ವಲ್ಲ, ಯಾರು ಅತ್ತೆ ಸೊಸೆ ಏನು ನಮ್ಗೆ ಹೇಳಿಲ್ಲ, ನನಗೆ ಹೇಳಿದ್ರು ಹುಷಾರಿಲ್ಲ, ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು ಕಣಮ್ಮ, ಬಿಡಮ್ಮ ಅಂತ ಗಂಡ ಅಂದರೆ, ಮಗ ಅಂದರೆ, ನೀನು ಸರಿಯೋ, ನಾನು ಅತ್ತೆ ಮಾವ, ನಮ್ಗೆ ಹೇಳಿಬಿಟ್ಟು ಹೋಗ್ಬೇಕಲ್ವೇನೋ, ನಾವು ಮನೇಲಿ ಹಿರಿಯೋರು ಅಂಥೇಳಿ ಅಪ್ಪ ಬಂದ ಹೊಟ್ಟೋಗ್ಬಿಟ್ಲು, ನಾನು ಅಪ್ಪನ ಮನೆಗೆ ಹೋಗ್ತಾಯಿದ್ದೀನಿ, ನಮಗೇನು ಕೇಳಿಲ್ಲ, ಯಾವಾಗ ಫೋನ್ ಮಾಡಿ ಕರ್ಸ್ಕೊಂಡ್ಲೋ ಗೊತ್ತಿಲ್ಲ. ಅಪ್ಪ ಬಂದ, ಪ್ಯಾಕ್ ಮಾಡ್ಕೊಂಡ್ಲು, ಬ್ಯಾಗ್ ಎತ್ಕೊಂಡು ಹೊಟ್ಟೋದ್ಲಪ್ಪ. ನನಗೆ ಹೇಳಿದ್ರು, ನಂಗೆ ಹುಷಾರು, ಅಪ್ಪನ ಮನೆಗೆ ಹೋಗಿ ಬರ್ತೀನಿ ಒಂದು ವಾರ ಅಂತೇಳಿ. ಮಗ ಹೇಳ್ತಾನೆ, ಸಮಾಧಾನ ಮಾಡ್ದ ಅಪ್ಪ ಅಮ್ಮನಿಗೆ. ಸರಿ, ಒಂದು ವಾರ ಆಯಿತು, ಒಂದು ತಿಂಗಳಾಯ್ತು, 2 ಆಯಿತು, 6 ತಿಂಗಳು, 1 ವರ್ಷ ಆದರೂ ಮಗಳು ಮನೆಗೆ ಬರಲೇ ಇಲ್ಲ. ಇವ್ರು ಹೋಗಿ ಕರ್ಕೊಂಡೇ ಬರಲಿಲ್ಲ. ಬರಲಿ ಬಿಡು, ಅವಳೇ ಓದ್ಲಲ್ಲ, ಅವಳೇ ಬರಲಿ, ಅವಳೇ ಬರಲಿ, ಅವಳಾಗಿದ್ದು ಅವಳೇ ಓದ್ಲು, ಅವಳೇ ಬರಲಿ, ನಾನು ಡಾಕ್ಟ್ರು ಹೋಗಲ್ಲ. ಆಮೇಲೆ ಅದು ಒಂದು ದೊಡ್ಡ ಗೌರ್ಮೆಂಟ್ ಡಾಕ್ಟ್ರು ಇವರು. ಅವ್ರು ಹೇಳೋದಂತೆ, ನೀವು ನನ್ನ ಮಗಳನ್ನ ಸಪ್ರೇಟ್ ಮನೆ ಮಾಡಿ ಇಟ್ಕೊಂಡಿರಿ, ಕಳಿಸ್ಕೊಡ್ತೀವಿ. ಅಲ್ಲಿ 8 ಜನಕ್ಕೆ ಅಡುಗೆ ಮಾಡೋಕ್ಕೆ ನಮ್ಮ ಕೈಲಿ ಮಗಳಿಗೆ ಆಗ್ತಿಲ್ಲ, ಅವಳಿಗೆ ಸರಿಯಾಗಿ ಇದ್ದಿಲ್ಲ, ಸ್ಟ್ಯಾಮಿನಾ ಇಲ್ಲ, ಅವಳು ರೋಗದಲ್ಲಿ ನರಳುತ್ತಿದ್ರು ಕೂಡ ಯಾರು ಕೇರ್ ಮಾಡಿಲ್ಲ, ಅದಕ್ಕೆ ನಾವು ಕಳ್ಸೋಕ್ಕಾಗಲಿ, ಸಪ್ರೇಟ್ ಮನೆ ಮಾಡ್ತೀರ, ಕರ್ಕೊಂಡೋಗಿ ಇಟ್ಕೊಳ್ಳಿ ನನ್ನ ಮಗಳನ್ನ ನಿಮ್ಮ ಹೆಂಡ್ತಿನ ಅಂತ ಹೇಳಿದಾರಂತೆ. ಹಿಂಗೆ ಅಂತಾರಮ್ಮ ಅಂತ ಡಾಕ್ಟ್ರು ಅಪ್ಪ ಅಮ್ಮ ಜೊತೆ ಬಗ್ಗೆ, ನೀನೇನೋ ನಮ್ಮ ಬಿಟ್ಬಿಟ್ಟು ಹೊಟ್ಟೋಗ್ತೀಯ, ನೀನು ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಕತೆ ಏನೋ, ನೀನು ಸಾಕಿ ಸಹ ದೊಡ್ಡವ್ ಮಾಡಿಲ್ವಾ, ಹೆಂಗೆ ಹೋಗ್ತೇವೆ ಮನೆ ಬಿಟ್ಟು ನೀನು, ಇಲ್ಲೇ ಕರ್ಕೊಂಬ ನೀನು ಹೆಂಡ್ತಿನ, ಇಲ್ಲೇ ಇರೋಕ್ಕೇಳು ಅಂದ ಅತ್ತೆ ಅಂದರೆ ತಾಯಿ ಅಜ್ಜಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅವಳು ಬರಲ್ಲ ಅಂತ ಹೇಳಿ ಹಿಂಗೆ 2 ವರ್ಷ ನಡೆದೇ ಹೋಯ್ತು, ಬರಲೇ ಇಲ್ಲ. 2 ಇಯರ್ಸ್ 3 ಇಯರ್ಸ್ ಆದಮೇಲೆ ನಂತರ ಬಂದರು.
ಗಂಡ ಕರಿಯಲ್ವಂತೆ, ಇವಳು ಹೋಗಲ್ವಂತೆ. ಬೇರೆ ಮನೆ ಮಾಡಿದ್ರೆ ನಾನು ಹೋಗ್ತೀನಿ, ಇಲ್ಲರೂ ಹೋಗಲ್ಲ. ಈ ಥರ ಒಂದು ಏನಾಗಿದೆ, ಒಂದು ಸ್ವಾಭಿಮಾನದಕ್ಕೆ ಮರ್ಯಾದೆ ಪ್ರಶ್ನೆ ಅಂತಂತಾರೆ. ಏನೋ ನಾನು ಯಾಕೆ ಸೋಲಿ, ಇವನು ಯಾಕೆ ಸೋಲ್ಬೇಕು, ಅವನು ಸೋಲಿಲ್ಲ ನಾನು ಯಾಕೆ ಸೋಲ್ಬೇಕು, ಮದುವೆ ಮಾಡ್ಕೊಂಡು ನಾನು ಹಾಗೆ ಅಂತ. ನೀವು ಮದುವೆ ಮಾಡ್ಕೊಂಡು ನಿಮ್ಮ ಮನೆಯವ್ರಿಗೆಲ್ಲರಿಗೂ ಜಿತ ಮಾಡ್ತಿದ್ದ ಒಪ್ಕೊಂಡಿಲ್ಲ ನಾನು, ಹಾಗೆ ಹೀಗೆ ಏನೋ ಒಂದು ಕೆಲಸದವ್ರು ಇಟ್ಕೊಳ್ಳಿ ನೀವು. ಆಯಿತು ಕಳಿಸ್ತೀವಿ, ಒಂದು ಕೆಲಸದವ್ರು ಇಟ್ಕೊಳ್ಳಿ, ಅಡುಗೆ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕೆ ಒಂದು ಕೆಲಸದವ್ರು ಇಟ್ಕೊಂಡ್ರೆ ನಮ್ಮ ಮಗಳು ಕಳಿಸು. ಅದು ಮಾಡಲ್ವಂತೆ. ಬೇಡ ಕಣೋ, ಅವಳು ಅಲ್ಲೇ ಇಲ್ಲಿ ಬಿಡೋ, ಇನ್ನೊಂದು ಮದುವೆ ಮಾಡ್ತೀನಿ ಬಿಡೋ ನಿನಗೆ. ಅವರಮ್ಮ ಡಾಕ್ಟ್ರಿಗೆ ಬೇಡ ಬಿಡೋ, ನಿಂಗೆ ಇನ್ನೊಂದು ಮದುವೆ ಮಾಡೋಣ ಬಿಡೋ ಅಂತಾಳಂತೆ ತಾಯಿ. ನೋಡಿ ಹೀಗೆ ಹೆಂಡ್ತಿ 2 ವರ್ಷ ಆದರೂ ಗಂಡನ ಮನೆಗೆ ಬಂದಿಲ್ಲ, ಹಠ ಹಿಡಿದು ಅಪ್ಪನ ಮನೇಲಿ ಕೂತಿದ್ದಾಳೆ. ಇಲ್ಲಿ ಡಾಕ್ಟ್ರಿಗೆಲ್ಲ ಬಂದಿರೋದು ನಿಮ್ಮ ಹೆಂಡ್ತಿ ಇಲ್ಲಿ ಅಂತ ಕೇಳ್ತಿದ್ದಾರೆ. ಡೈವರ್ಸ್ ಆಯಿತಾ ಅಥವಾ ಇನ್ನೊಂದು ಏನಾಯಿತು ಅಂತ ಕೇಳ್ತಿದ್ದಾರೆ. ಡಾಕ್ಟ್ರಿಗೆ ಅವಮಾನ. ಅಕಸ್ಮಾತ್ ಇವ್ರು ಏನಾದ್ರು ತೊಂದರೆ ಆಯಿತು ಅಂದರೆ ಹುಡುಗಿ ಕಂಪ್ಲೇಂಟ್ ಕೊಟ್ಟರೆ ಗೌರ್ಮೆಂಟ್ ಕೆಲಸ ಕಳ್ಕೊಂಡ್ಬಿಡ್ತಾರೆ. ಹುಡುಗಿ ಅಪ್ಪ ಅಮ್ಮ ಎಲ್ಲ ಸೇರಿ ಒಂದು ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಮಗಳು ತುಂಬ ಹಿಂಸೆ ಕೊಡ್ತೀರಿ ಇವ್ರು 8 ಜನ ಸೇರಿಕೊಂಡು, ಮತ್ತು ಡೌರಿ ಕೇಸ್ ಅಂತ ಹೇಳಿ ಹಾಕ್ಬಿಟ್ಟ ಅಂತಂದರೆ, ಕಂಪ್ಲೇಂಟ್ ಕೊಟ್ಟ ಅಂದರೆ ಡಾಕ್ಟ್ರು ಗೌರ್ಮೆಂಟ್ ಕೆಲಸ ಕಳ್ಕೊಂಬಿಟ್ಟು ಮನೆ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೇನಾಗಿದೆ ಅಂದರೆ ಡಾಕ್ಟ್ರು ಬೆಳಗ್ಗೆಯಿಂದ ಕೆಲಸ ಮಾಡ್ತಾರೆ, ಬಂದಮೇಲೆ ಅವ್ರು ಯಾರೋ ಒಂದು ಸಪ್ರೇಟ್ ಕ್ಲಿನಿಕ್ಗೆ ಹೋಗಿ ಅಲ್ಲೂ ಕೆಲಸ ಮಾಡ್ತಾರಂತೆ. ಹೀಗಾಗಿ ರಾತ್ರಿ 10-11 ಗಂಟೆಗೆ ಬರ್ತಾರೆ. ಇಲ್ಲಿ ಮನೇಲಿ ಏನು ನಡೀತಿದ್ರೆ ಡಾಕ್ಟ್ರಿಗೆ ಗೊತ್ತಾಗಲ್ಲ. ಬೆಳಗ್ಗೆಯಿಂದ ಸಂಜೆ ಗೌರ್ಮೆಂಟ್ ಕೆಲಸ ಮುಗಿದ್ಮೇಲೆ ಮನೆಗೆ ಬಂದಮೇಲೆ ಪ್ರೈವೇಟಲ್ಲಿ ಯಾವುದೊಂದು ನರ್ಸಿಂಗ್ ಹೋಮಲ್ಲೋ ಕ್ಲಿನಿಕಲ್ಲೋ ಕೆಲಸ ಮಾಡ್ತಾರಂತೆ. ಹೀಗಾಗಿ ಅವಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕಾರು ಮದುವೆ ಮಾಡ್ಕೊಂಡು ಅಪ್ಪ ಸುಮ್ಮನೆ ಹಂಗೆ ಇರ್ಬೋದಿತ್ತಲ್ಲ, ಯಾಕೆ ಮದುವೆ ಆದೆ ನಾನು ಅಂತ ಅನಿಸ್ಬಿಟ್ಟಿದೆ ಹುಡುಗಿಗೆ. ಈಗ ಹುಡುಗಿಗೂ ಹೊಂದ್ಕೊಂಡು ಹೋಗಬೇಕು ಮನೆ ವಾತಾವರಣ, ಆ ಮನೆಯ ಎಲ್ಲ ಜನರು ಹುಡುಗಿಗೆ ಸಹಕರಿಸಬೇಕು, ಮತ್ತು ಯಾವುದೇ ರೀತಿ ಗೊಂದಲ ಆಗಬಾರ್ದು ಅಂತಂದರೆ ಒಂದು ಬಗಳಾಮುಖಿ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಮಂತ್ರ ಇದೆ. ಮನಸ್ಸು, ದೇಹ, ಆತ್ಮಕ್ಕೆ 3 ಮಂತ್ರ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗೆ 3 ಮಂತ್ರ ಇದೆ. ಆ 3 ಮಂತ್ರನ ಈ ಗಂಡ ಡಾಕ್ಟ್ರು ಏನಿದ್ದಾರೋ ಅವ್ರು ಜಪ ಮಾಡಿದ್ದೆ ಆದರೆ ಅವನ ಹೆಂಡ್ತಿಗೆ, ಡಾಕ್ಟ್ರ್ ಹೆಂಡ್ತಿಗೆ ಬಾಡಿ ಮೈಂಡ್ ಸೋಲಲ್ಲಿ ಬದಲಾವಣೆ ಆಗುತ್ತೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಅಂದರೆ ಇವ್ರಿಗೆಲ್ಲ ನೋಡ್ಕೋಬೇಕಲ್ಲ, ಇವ್ರಿಗೆಲ್ಲ ಜೀತ ಮಾಡಬೇಕಲ್ಲ, ಇವ್ರಿಗೆಲ್ಲ ಅಡುಗೆ ಆ ಥರ ಒಂದು ಕ್ರಿಯಾಶಕ್ತಿನಲ್ಲಿ ಇರುವಂಥ ದ್ವಂದ್ವ, ಕ್ಲೇಶ ತೆಗೆದುಹಾಕಿ, ಜ್ಞಾನ ಆಯಿತು ನಾನು ಇಷ್ಟು ದಿವಸ ಅಪ್ಪನ ಮೇಲಿದ್ದರೆ ಅವಮಾನ ಆಗುತ್ತೆ ಅಪ್ಪ ಅಮ್ಮನಿಗೆ, ಗಂಡ ಮೇಲಿದ್ರೇ ಒಳ್ಳೆಯದು ಅಂತೇಳಿ ಜ್ಞಾನ ತಿಳುವಳಿಕೆ. ಇಚ್ಛೆ, ನಾನು ಬಾಳೆ ಬದುಕೊಂಡು ಇಂಥ ಸಂದರ್ಭದಲ್ಲಿ ಇಂಥ ವಾತಾವರಣ ಬಾಳೆ ಬದುಕಿ ನಾನು ದೊಡ್ಡ ಧೀಮಂತ ಮಹಿಳೆ ಆಗಬೇಕು ಅಂತ ಒಂದು ಇಚ್ಛೆ, ಸಂಕಲ್ಪ, ಈ 3 ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಈ ಬಗಳಾಮುಖಿ ತಂತ್ರಸಾರದಲ್ಲಿ ಒಂದು 3 ಮಂತ್ರ ಇದೆ. ಆದ್ದರಿಂದ ಆ ಡಾಕ್ಟ್ರು ನಾನು ಹೇಳೋಂಥ 3 ಮಂತ್ರ ಜಪ ಮಾಡಿದ್ರೆ ಆ ಹೆಂಡ್ತಿನಲ್ಲಿ ಹೆಂಡ್ತಿ ಮನಸ್ಸು, ದೇಹ, ಆತ್ಮ, ಹೆಂಡ್ತಿಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಈ 3 ಚೇಂಜ್ ಆಗಿ ಗಂಡನ ಮನೆಗೆ ಬಂದು ನಗನಗ್ತಾ ಲವಲವಿಕೆಯಿಂದ ಎಲ್ಲರ ಜೊತೆ ಕೂಡಿ ಬಾಳುವಂಥ ಒಂದು ಶಕ್ತಿ ಸಾಮರ್ಥ್ಯತೆ ಈ ಬಗಳಾಮುಖಿ ದೇವಿ ಕೊಡ್ತಾಳಂತೆ. ಬಗಳಾಮುಖಿ ದೇವಿ ಸಖಿಯರ ಮಂತ್ರ ಇದು. ಅದಕ್ಕೆ ಒಂದು ಕೆಂಪು ವರ್ಣದ ಪುಷ್ಪ ಅಂದರೆ ಕೆಂಪು ರೆಡ್ ಕಲರ್ ಹೂವಿನ ಒಂದು ಇಡಿ ತೊಗೋಬೇಕು. ಗುಲಾಬಿ, ದಾಸವಾಳ ಯಾವುದೋ ಒಂದು ನಮ್ಮ ಬೊಕ್ಸೆಯಷ್ಟು ತೊಗೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾನು ಹೇಳೋ ಮಂತ್ರನ ಭಕ್ತಿ ಶ್ರದ್ಧೆಯಿಂದ ಒಂದು 10 ಗಂಟೆ ಹೇಳಬೇಕು. ಓಂ ದ್ರಾವಿಣಿ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ, ಓಂ ದ್ರಾವಿಣಿ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ, ಓಂ ದ್ರಾವಿಣೇ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ, ಓಂ ದ್ರಾವಿಣೇ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ ಅಂಥೇಳಿ ಹೆಂಡತಿಯನ್ನು ವಶೀಕರಣ ಮಾಡಿಕೊಳ್ಳುವಂಥ ಮಂತ್ರ ಇದು. ಅದಕ್ಕೆ ಓಂ ದ್ರಾವಿಣಿ, ದೇಹದಲ್ಲಿ ಇರತಕ್ಕಂಥ ಆ ಡಿಸಾರ್ಡರ್ಸ್ನ ತೆಗೆದುಹಾಕಿ ಆ ದೇಹನ ವಶೀಕರಣ ಮಾಡೋದು. ಓಂ ಹಮಿಲೆ ಸ್ವಾಹ, ಮನಸ್ಸಲ್ಲಿರತಕ್ಕಂಥ ಒಂದು ಗೊಂದಲ, ಅತ್ತೆ ಸರಿಲ್ಲ, ತಾತ ಸರಿಲ್ಲ, ಗಂಡನ ಹೆಂಡತಿ, ಗಂಡನ ಅಕ್ಕ ತಂಗಿರು, ಗಂಡನ ತಮ್ಮಂದಿರು ಏನಿದೆಯೋ ಅದನ್ನೆಲ್ಲ ಆ ಗೊಂದಲ, ಆ ಭಾವನೆಲ್ಲ ಹೊರಗಾಕೋದು. ಹಮಿಲೆ
ಓಂ ಪೂಜಿತಾಯ ಸ್ವಾಹ. ಪೂಜಿತಾಯ ಅಂತಂದರೆ ರೆಸ್ಪೆಕ್ಟ್ ಕೊಡುವಂಥದ್ದು. ಅವರೆಲ್ಲರೂ ಆಶೀರ್ವಾದ ನನಗೆ ಬೇಕು, ಅವರೆಲ್ಲರೂ ನನಗಿರಬೇಕು ಅಂತೇಳಿ. ಈ 3 ಬಗಳಾಮುಖಿಯರ ಸಖಿಯರ ಮಂತ್ರ. ಓಂ ದ್ರಾವಿಣಿ ಹಮಿಲೆ ಪೂಜಿತ. ಈ ಮೂರು ಮಂತ್ರನ ಹೇಳಬೇಕು. ಓಂ ದ್ರಾವಿಣಿ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ. ಹಮಿಲೆ ಮನಸ್ಸನ್ನು ಶುದ್ಧೀಕರಣ ಮಾಡುವಂಥದ್ದು. 100 ಜನ ಇದ್ದರೂ ಮನೇಲಿ ಅವ್ರಿಗೆಲ್ರಿಗೂ ಸೇವೆ ಮಾಡಿ ಚೆನ್ನಾಗಿ ನಗನಗುತ್ತಾ ಒಳ್ಳೆಯ ಹೆಸರು ತಗೊಳ್ಳೋಂಥ ಸೊಸೆ ಆಗಿಬಿಡ್ತಾಳಂತೆ. ಅಷ್ಟು ವಿಶೇಷತೆ ಈ ಮಂತ್ರದಲ್ಲಿ ಪರಿವರ್ತನೆ ಆಗತ್ತೆ ಅಂತ. ಓಂ ದ್ರಾವಿಣಿ ಸ್ವಾಹ, ಓಂ ಹಮಿಲೆ ಸ್ವಾಹ, ಓಂ ಪೂಜಿತಾಯ ಸ್ವಾಹ ಅಂಥೇಳಿ ಹೆಂಡತಿಯನ್ನು ವಶೀಕರಣ ಮಾಡ್ಕೊಳ್ಳೋದು. ಹೆಂಡತಿ ಪದೇ ಪದೇ ಜಗಳ ಆಡ್ಕೊಂಡು ಅಪ್ಪ ಮನೆಗೆ ಹೋಗ್ತಾ ಇರೋದು, ಗಂಡ ಬೇಡ ಮಕ್ಕಳು ಬೇಡ ಅತ್ತೆ ಮಾವ ಬೇಡ ಈ ಥರ ಎಲ್ಲ ಮಾಡಿ ಗಂಡನ ಕುಟುಂಬಕ್ಕೆ ಅಗೌರವ, ಗಂಡನ ಕುಟುಂಬಕ್ಕೆ ಧಕ್ಕೆ ತರುವಂಥ ಏನಾದ್ರು ಹೆಂಡ್ತಿ ಮಾಡಿ ಅಥವಾ ಹೆಂಡ್ತಿ ಮನೆ ಬಿಟ್ಟು ಹೋಗೋದು, ಗಂಡನಿಗೆ ತೊಂದರೆ ಕೊಡೋದು, ಅತ್ತೆ ಈ ಥರ ಇದ್ದಾಗ ಅವ್ರನ್ನ ವಶೀಕರಣ ಮಾಡಿಕೊಳ್ಳಲಿಕ್ಕೆ ಈ ಒಂದು ವಿಶೇಷವಾದಂಥ ಒಂದು ಮಂತ್ರ. ಇದು ಧರ್ಮಬದ್ಧವಾಗಿದ್ದರೆ ಮಾತ್ರ ವರ್ಕ್ ಆಗುತ್ತೆ, ಇದು ಆಗೋದಿಲ್ಲ. ಆದ್ದರಿಂದ ಆ ಹೂವನ್ನು ಜಪ ಮಾಡಿದ್ಮೇಲೆ ಅದನ್ನು ತೊಗೊಂಡೋಗಿ ಯಾವುದು ದುರ್ಗಾದೇವಿ, ಶಕ್ತಿ ದೇವತೆಗೆ, ಸೌಮ್ಯ ಅಲ್ಲ ಲಕ್ಷ್ಮೀ ಸೌಮ್ಯ ದೇವತೆ ಅಲ್ಲಿ ಕೊಡಬಾರ್ದು. ಶಕ್ತಿ ಮಾರಮ್ಮ, ಕಾಳಮ್ಮ, ಚಂಡಿ, ಚೌಡಿ ಈ ಥರ ದೇವಿಗೆ ಅದನ್ನು ಪ್ರತಿನಿತ್ಯ ಜಪ ಮಾಡಿ ತೊಗೊಂಡೋಗಿ ಕೊಡಬೇಕು. ಕಡೆ ಪಕ್ಷ 21 ದಿವಸ ಗಂಡ ಜಪ ಮಾಡಿದ್ರೆ ಹೆಂಡತಿ ತನಗೆ ತಾನೇ ಮನೆಗೆ ಬರ್ತಾಳಂತೆ. ಅದೇನೇ ಮುನುಸಾಗಿರಲಿ, ಅದೇನೇ ಗೊಂದಲ ಇದ್ದರೂ ಕೂಡ ತನಗೆ ತಾನೇ ಮಂತ್ರ ದೇಹ ಮನಸ್ಸು ಆತ್ಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ದ್ವಂದ್ವನೆಲ್ಲ ಕ್ಲಿಯರ್ ಮಾಡಿ ಗಂಡ ಮನೆಗೆ ಬಂದು ಗಂಡನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾರೆ ಅಂತ ಹೇಳಿ ಈ ಒಂದು ವಿಶೇಷವಾದ ತಂತ್ರವಿದ್ಯೆ ಇದನ್ನು ತಿಳಿಸಿದ್ದೀನಿ. ಇದು ಹೆಂಡತಿನ ವಶೀಕರಣ ಮಾಡ್ಕೊಳ್ಳೋ ವಿದ್ಯೆ ಇದು. ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.